ನಿಮ್ಮ ಪಾರ್ಟ್ನರ್ ರಾತ್ರಿ ಮಲಗಿದಾಗ ಗೊರಕೆ ಹೊಡಿತಾರಾ? ಅದು ಒಂದು ಸಣ್ಣ ಸಮಸ್ಯೆ ಅಂತ ನಿಮ್ಗನ್ಸುತ್ತಾ? ಆದರೆ ಆ ಗೊರಕೆ ನಿಮ್ಮ ಲೈಫ್ನೇ ಹಾಳು ಮಾಡಿಬಿಟ್ರೆ? ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನೋಡೋಕೆ ಹೋಗ್ತಾ ಇರುವ ಸಿನಿಮಾ ಗುಡ್ ನೈಟ್. ಸಾಮಾನ್ಯವಾಗಿ ಮೂವಿಗಳಲ್ಲಿ ಹೀರೋ ಫೈಟ್ ಮಾಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ. ಆದರೆ ಈ ಪಿಕ್ಚರ್ನಲ್ಲಿ ನಮ್ಮ ಹೀರೋ ಸ್ಪೆಷಾಲಿಟಿ ಏನು ಗೊತ್ತಾ? ಗೊರಕೆ. ಈ ಗೊರಕೆ ಅವನ ಫ್ಯಾಮಿಲಿ, ಫ್ರೆಂಡ್ಸ್, ಆಫೀಸ್ ಎಲ್ಲ ಕಡೆ ಸಮಸ್ಯೆ ತರ್ತಾ ಇರುತ್ತೆ. ಆದರೆ ಈ ಕತೆ ಇನ್ನೂ ಇಂಟ್ರೆಸ್ಟಿಂಗ್ ಆಗೋದು ಯಾವಾಗ ಗೊತ್ತಾ? ಅವನಿಗೆ ಪ್ರೀತಿ ಆದಾಗ. ಈ ಗೊರಕೆ ಜೊತೆ ಅವನ ಲವ್ ಸ್ಟೋರಿ ಸಕ್ಸಸ್ ಆಗುತ್ತಾ? ಇದನ್ನ ತಿಳಿಯೋಕೆ ಈ ವಿಡಿಯೋನ ತಪ್ಪದೆ ನೋಡಿ. ನಮ್ಮ ಕಥಾನಾಯಕ ಮೋಹನ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ. ಅಮ್ಮ, ತಂಗಿ, ಅಕ್ಕ ಮತ್ತು ಅಕ್ಕನ ಗಂಡ ರಮೇಶ್ ಇಷ್ಟೇ ಅವನ ಪ್ರಪಂಚ. ತಂದೆ ಕುಡಿತದ ಹ್ಯಾಬಿಟ್ನಿಂದ ಸತ್ತು ಹೋಗಿರ್ತಾರೆ. ಸೊ ನಮ್ಮ ಹೀರೋ ಜೀವನದಲ್ಲಿ 2 ಸಮಸ್ಯೆಗಳಿವೆ. ಒಂದು ನಿಮ್ಗೆ ಗೊತ್ತಿರೋ ಹಾಗೆ ಗೊರಕೆ. ಈ ಗೊರಕೆಯಿಂದ ಇವನಿಗೆ ಮೋಟಾರ್ ಮೋಹನ್ ಎಂಬ ನಿಕ್ನೇಮ್ ಕೂಡ ಬಂದಿರುತ್ತದೆ. ಸೊ ಇನ್ನೊಂದು ಸಮಸ್ಯೆ ಏನಂತೀರಾ? ಇವನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಇಂಗ್ಲಿಷ್ ಅಷ್ಟಕ್ಕಷ್ಟೇ. ಇದನ್ನೇ ಯೂಸ್ ಮಾಡಿಕೊಂಡು ಇವನ್ ಮ್ಯಾನೇಜರ್ ಯಾವಾಗಲೂ ಬೈತಾನೆ ಇರ್ತಾರೆ. ಇದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ. ಏನಂದ್ರೆ ನಮ್ಮ ಹುಡುಗ ಎಷ್ಟು ಬುದ್ಧಿವಂತ ಅಂದ್ರೆ ಆಂಟಿ ಹ್ಯಾರಾಸ್ಮೆಂಟ್ ಚೇರ್ಮನ್ ಮ್ಯಾನೇಜರ್ ಅಂತ ಗೊತ್ತಿಲ್ಲದೆ ಮ್ಯಾನೇಜರ್ ಮೇಲೇನೆ ಮ್ಯಾನೇಜರ್ಗೆ ಕಂಪ್ಲೇಂಟ್ ಕೊಡ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಮ್ಯಾನೇಜರ್ ರಿವೆಂಜ್ ತೀಸ್ಕೊಳ್ದೆ ಇರ್ತಾನ? ಇದೆಲ್ಲ ಏನು ದೊಡ್ಡ ವಿಷಯ ಅಲ್ಲ ಬಿಡಿ. ಸರಿ, ನಮ್ಮ ಹುಡುಗ ಫ್ರೆಂಡ್ಸ್ ಮತ್ತೆ ಕಲೀಗ್ಸ್ ಜೊತೆ ಜ್ಯೂಸ್ ಕೊಡೋಣ ಅಂತ ಬರ್ತಾನೆ. ಅಲ್ಲಿ ಲವರ್ ಕೂಡ ಇರ್ತಾಳೆ. ಸೊ ಹೇಗಾದ್ರೂ ಮಾಡಿ ಇವತ್ತು ಪ್ರಪೋಸ್ ಮಾಡಲೇಬೇಕು ಅಂತ ಹೋಗ್ತಾನೆ. ಆದರೆ ಆ ಹುಡುಗಿ ಹೇಳೋ ಮಾತು ಕೇಳಿ ಶಾಕ್ ಆಗಿಬಿಡ್ತಾನೆ. ನಿನ್ನ ಗೊರಕೆನ ಒಂದಿನಾನೇ ತಡೆಯೋಕ್ಕಾಗಲಿಲ್ಲ, ಇಡೀ ಜೀವನ ಹೆಂಗೆ ತಡ್ಕೊಳ್ಳೋದು, ಐ ಆಮ್ ಸೋ ಸಾರಿ ಅಂತ ಹೋಗ್ಬಿಡ್ತಾಳೆ. ಸೊ ಇವಳ್ಯಾಕೆ ಹೀಗೆ ಹೇಳ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ಬೆಳಗ್ಗೆ ಏನಾಯ್ತು ಅಂತ ನೋಡೋಣ ಬನ್ನಿ. ಬೆಳಗ್ಗೆ ಬಸ್ನಲ್ಲಿ ಬರಬೇಕಾದ್ರೆ ಅವನ ಅದೃಷ್ಟನೋ ದುರಾದೃಷ್ಟನೋ ಅದೇ ಹುಡುಗಿ ಪಕ್ಕದಲ್ಲಿ ಬಂದು ಕುಳ್ಕೊಳ್ತಾಳೆ. ನಮ್ಮ ಹೀರೋ ತುಂಬ ಖುಷಿಯಿಂದ ನಿದ್ದೆ ಮಾಡಿಬಿಡ್ತಾನೆ. ನಿದ್ದೆ ಮಾಡಿದ್ರೆ ಪರವಾಗಿರ್ಲಿಲ್ಲ, ಗೊರಕೆನೂ ಹೊಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅದನ್ನು ಕೇಳಿದ ಹುಡುಗಿ ಮಧ್ಯದಲ್ಲೇ ಬಸ್ ಇಳಿದು ಹೋಗ್ಬಿಡ್ತಾಳೆ. ಇದರಿಂದ ತುಂಬ ಬೇಜಾರಾದ ಮೋಹನ್ ಕುಡ್ಕೊಂಡು ಮನೆಗೆ ಬರ್ತಾನೆ. ಅದನ್ನು ನೋಡಿದಮ್ಮ, ನಿನ್ನ ತಂದೆ ಆಲ್ರೆಡಿ ಕುಡಿದು ಸತ್ತೋಗಿದ್ದಾರೆ, ನೀನು ಅದನ್ನೇ ಮಾಡಬೇಕಾ ಅಂತ ಹೇಳಿ ಹೊಡೆಯಕ್ಕೆ ಶುರು ಮಾಡಿಬಿಡ್ತಾಳೆ. ಮನೆಯವರೆಲ್ಲ ಕೇಳಿದಾಗ ಮೋಹನ್ ನಡೆದಿದ್ನೆಲ್ಲ ಹೇಳ್ತಾನೆ. ಮನೆಯವರು ತುಂಬ ಸಪೋರ್ಟ್ ಮಾಡ್ತಾರೆ, ಅವನನ್ನು ಕನ್ವಿನ್ಸ್ ಮಾಡೋಕ್ಕೆ ಕೂಡ ಟ್ರೈ ಮಾಡ್ತಾರೆ. ಇವಳೇ ನಮ್ಮ ಕಥಾನಾಯಕಿ ಅನು. ಅನಾಥೆ, ಅದೃಷ್ಟವೇ ಇಲ್ಲ ಅಂತ ನಂಬಿರೋ ಹುಡುಗಿ. ಮನೆಯಿಂದ ಆಫೀಸ್, ಆಫೀಸಿಂದ ಮನೆ, ಇಷ್ಟೇ ಇವಳ ಲೈಫ್. ಮನೆ ಮಾಲೀಕರಾದ ವಯಸ್ಸಾದ ದಂಪತಿಗಳ ಜೊತೆ ಇರ್ತಾಳೆ. ಶಾಂತವಾಗಿ ಒಂಟಿಯಾಗಿ ಜೀವನ ಸಾಗಿಸ್ತಿರ್ತಾಳೆ. ಇನ್ನೊಂದು ಕಡೆ ನಮ್ಮ ಹೀರೋ ಮೋಹನ್ನ ಅಕ್ಕನ ಗಂಡ ರಮೇಶ್ ವಾಟರ್ ಫಿಲ್ಟರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಒಂದಿನ ರಮೇಶ್ಗೆ ಹೆಲ್ಪ್ ಮಾಡೋಣ ಅಂತ ಮೋಹನ್ ಒಂದು ಮನೆಗೆ ಬರ್ತಾನೆ. ಇದು ಯಾರ ಮನೆ ಅಂತೀರಾ? ಅದೇ ನಮ್ಮ ಹೀರೋಯಿನ್ ಮನೆ. ಅಲ್ಲೇ ಶುರು ಆಗುತ್ತೆ ಇವರ ಕತೆ. ಇಲ್ಲೇ ಮೋಹನ್ ಮತ್ತು ಅನು ಫಸ್ಟ್ ಟೈಮ್ ಮೀಟ್ ಆಗ್ತಾರೆ. ಭೇಟಿಯಿಂದ ಸ್ನೇಹವಾಗುತ್ತೆ. ಆ ಸ್ನೇಹ ನಿಧಾನವಾಗಿ ಪ್ರೀತಿಯಾಗಿ ತಿರುಗುತ್ತೆ. ಹೀಗೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದುವೆ ಕೂಡ ಆಗ್ತಾರೆ. ಆದರೆ ಮದುವೆಗೆ ಮುಂಚೆ ಮೋಹನ್ ಒಂದು ಸತ್ಯ ಹೇಳ್ತಾನೆ, ನನಗೆ ಗೊರಕೆ ಹೊಡೆಯೋ ಅಭ್ಯಾಸ ಇದೆ ಅಂತ. ಆದರೆ ಅನು ಅದನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಇದೆಲ್ಲ ಕಾಮನ್, ಇತ್ತೀಚೆಗೆ ಎಲ್ಲರೂ ಗೊರಕೆ ಹೊಡಿತಾರೆ ಅಂತ ಲೈಟಾಗಿ ತಗೊಂಡು ಹ್ಯಾಪಿಲಿ ಮದುವೆ ಆಗ್ತಾರೆ. ಮದುವೆ ಆದಮೇಲೆ ಇಬ್ಬರು ಹೊಸ ಫ್ಲ್ಯಾಟ್ಗೆ ಕೂಡ ಮೂವ್ ಆಗ್ತಾರೆ. ಹ್ಯಾಪಿ ಲೈಫ್, ಹ್ಯಾಪಿ ಕಪಲ್. ಆದರೆ ಒಂದು ಸಣ್ಣ ವಿಷಯ ಅವಳು ಲೈಟಾಗಿ ತಗೊಂಡಿದ್ದು ಈಗ ಅವಳ ಜೀವನವನ್ನೇ ತಲೆಕೆಡಕಾಗಿ ಮಾಡುತ್ತದೆ. ಒಂದು ದಿನ ಮೋಹನ್ಗೆ ಆಫೀಸ್ನಲ್ಲಿ ಒಂದು ಅರ್ಜೆಂಟ್ ಕಾಲ್ ಬರುತ್ತೆ. ಅನು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಳೆ ಅಂತ ಕೇಳಿ ಗಾಬರಿಯಿಂದ ಹೋಗ್ತಾನೆ. ಹಾಸ್ಪಿಟಲ್ ಹೋಗಿ ನೋಡಿದ್ರೆ ಅನು ಬೆಡ್ ಮೇಲೆ ಮಲಗಿರ್ತಾಳೆ. ಡಾಕ್ಟರ್ಗೆ ಏನಾಯಿತು ಅಂತ ಕೇಳಿದ್ರೆ, ಇವರೇನಾದರೂ ನೈಟ್ ಶಿಫ್ಟ್ ಮಾಡ್ತಾರಾ, 2 ವಾರದಿಂದ ಸರಿಯಾಗಿ ನಿದ್ರೆ ಮಾಡಿಲ್ಲ, ಅದರಿಂದಲೇ ತಲೆತಿರುಗಿ ಬಿದ್ದಿದ್ದಾರೆ ಅಂತ ಹೇಳ್ತಾರೆ. ಇದನ್ನು ಕೇಳಿದ ಮೋಹನ್ಗೆ ತುಂಬ ಶಾಕ್ ಆಗುತ್ತೆ. ಗಿಲ್ಟ್ ಕೂಡ ಶುರುವಾಗುತ್ತೆ. ನನ್ನಿಂದಲೇ, ನನ್ನ ಈ ಗೊರಕೆ ಸಮಸ್ಯೆಯಿಂದಲೇ ಇವಳಿಗೆ ಹೀಗಾಗಿರೋದು ಅಂತ ತುಂಬ ಬೇಜಾರು ಮಾಡಿಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದಮೇಲೆ ಇವನು ನಿರ್ಧಾರ ಮಾಡ್ತಾನೆ, ಇನ್ಮೇಲಿಂದ ಇಬ್ಬರು ಬೇರೆ ಬೇರೆ ರೂಮ್ನಲ್ಲಿ ಮಲಗಬೇಕು ಅಂತ. ಇದನ್ನು ಕೇಳಿದಾಗ ಅವನು ಒಪ್ಕೊಳ್ಳೋದಿಲ್ಲ. ಆದರೆ ಏನು ಮಾಡೋದು, ಈಗಿರೋ ಪರಿಸ್ಥಿತಿಯಿಂದ ಇಬ್ಬರು ಒಪ್ಕೊಂಡು ಬೇರೆ ಬೇರೆ ರೂಮಲ್ಲಿ ಮಲಗಕ್ಕೆ ಶುರು ಮಾಡ್ತಾರೆ. ಹೀಗೆ ದಿನ ಕಳೆದಂತೆ ಇವರಿಬ್ಬರ ನಡುವೆ ದೂರ ನಿಧಾನವಾಗಿ ಹೆಚ್ಚಾಗ್ತಾನೆ ಹೋಗುತ್ತೆ. ಒಂದಿನ ಮೋಹನ್ ಒಂದು ಐಡಿಯಾ ತೊಗೊಂಡು ಬರ್ತಾನೆ. ಇಯರ್ ಪ್ಯಾನ್ ತೊಗೊಂಡು ಬಂದು ಅನು ಕೊಡ್ತಾನೆ. ಇದನ್ನು ಹಾಕೊಂಡ್ರೆ ನಾನು ಮಾತಾಡಿದ್ದು ಕೇಳಿಸಲ್ಲ, ನನ್ನ ಗೊರಕೆ ಶಬ್ದನೂ ಕೇಳಿಸಲ್ಲ ಅಂತ ಹೇಳ್ತಾನೆ. ಇದನ್ನು ಹಾಕೊಂಡು ನೋಡಿದಾಗ ಅನುಗೆ ನಿಜವಾಗಿಯೂ ಏನೂ ಕೇಳಿಸೋದಿಲ್ಲ. ಇದರಿಂದ ಇಬ್ಬರು ಖುಷಿ ಆಗ್ತಾರೆ. ಈಗ ಜೊತೆಗೆ ಮಲಗ್ಬೋದು ಅಂತ ನಿರ್ಧಾರ ಮಾಡಿ ರಾತ್ರಿ ಇಬ್ಬರು ಜೊತೆಯಾಗಿ ಮಲಗ್ತಾರೆ. ಆದರೆ ಬೆಳಗ್ಗೆ ಎದ್ದು ನೋಡಿದ್ರೆ
ಅದೇ ಸಮಸ್ಯೆ, ಇಯರ್ಬ್ಯಾಡ್ ಕೆಲಸನೇ ಮಾಡೋದಿಲ್ಲ. ಮತ್ತೆ ಬೇರೆ ಬೇರೆ ಕೋಣೆಗಳಲ್ಲಿ ಮಲಗೋಕೆ ಶುರು ಮಾಡ್ತಾರೆ. ಇದರಿಂದ ಮೋಹನ್ಗೆ ತುಂಬಾ ತಲೆ ಕೆಡುತ್ತದೆ. ಏನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅವಾಗ ಏನ್ ಮಾಡ್ತಾನೆ ಅಂದ್ರೆ ಯೂಟ್ಯೂಬಲ್ಲಿ ಹುಡ್ಕಕ್ ಸ್ಟಾರ್ಟ್ ಮಾಡ್ತಾನೆ, ಹೌ ಟು ಸ್ಟಾಪ್ ಸ್ನೋರಿಂಗ್. ಅಲ್ಲಿ ಸಿಕ್ಕ ವಿಡಿಯೋಸ್ನೆಲ್ಲ ನೋಡ್ತಾನೆ. ಒಂದು ಚೆಕ್ ಲಿಸ್ಟ್ ಮಾಡ್ಕೊಂಡು ಏನೇನ್ ಮಾಡಬೇಕು ಅಂತ ಎಲ್ಲಾನು ಟ್ರೈ ಮಾಡ್ತಾನೆ. ಯಾವುದೂ ಕೆಲಸ ಮಾಡೋದಿಲ್ಲ. ಕೊನೆಗೆ ಇಬ್ಬರು ಕ್ಲಿನಿಕ್ ಹೋಗ್ತಾರೆ. ಅಲ್ಲಿ ಡಾಕ್ಟರ್ ಹೇಳ್ತಾರೆ, ಗೊರಕೆ ಕಡಿಮೆ ಆಗ್ಬೋದು ಅಂತ ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಇದು ತುಂಬಾ ರೇರ್ ಕೇಸ್, ಕಡಿಮೆ ಆದ್ರೂ ಆಗ್ಬೋದು, ಆಗ್ದೇನೆ ಇರ್ಬೋದು. ಇದನ್ನ ಕೇಳಿ ಮೋಹನ್ಗೆ ತುಂಬಾ ಬೇಜಾರಾಗುತ್ತೆ. ಏನ್ ಮಾಡೋದು ಜೀವನದಲ್ಲಿ ಅಂತ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಮೋಹನ್ನ ಅಕ್ಕ ಮಾಯಾ ತುಂಬಾ ವರ್ಷಗಳ ಮೇಲೆ ಪ್ರೆಗ್ನೆಂಟ್ ಆಗ್ತಾರೆ. ಶ್ರೀಮಂತ ಕೂಡ ನಡೆಯುತ್ತೆ. ಆದರೆ ಇವರಿಬ್ಬರ ನಡುವಿನ ದೂರ ಮಾತ್ರ ಕಡಿಮೆ ಆಗಲ್ಲ. ಮನಸ್ತಾಪ ಹೆಚ್ಚಾಗುತ್ತದೆ, ಜಗಳ ಕೂಡ ಸ್ಟಾರ್ಟ್ ಆಗುತ್ತೆ. ಇದೇ ಸಮಯದಲ್ಲಿ ಆಫೀಸ್ನ ಎಲ್ರಿಗೂ ಇನ್ಕ್ರಿಮೆಂಟ್ ಲೆಟರ್ ಬರುತ್ತೆ. ಆದರೆ ಮೋಹನ್ಗೆ ಮಾತ್ರ ಬರೋದಿಲ್ಲ. ಇದರಿಂದ ಸಿಟ್ಟಾದ ಮೋಹನ್ ಮ್ಯಾನೇಜರ್ ಹತ್ರ ಕೇಳ್ತಾನೆ. ಮ್ಯಾನೇಜರ್ ತುಂಬಾ ರ್ಯಾಶ್ ಆಗಿ ಇನ್ಕ್ರಿಮೆಂಟ್ ಕೊಡೋದು ಪರ್ಫಾರ್ಮೆನ್ಸ್ ನೋಡಿ, ಯು ಆರ್ ನಾಟ್ ಫಿಟ್ ಫಾರ್ ದ್ಯಾಟ್ ಅಂತ ಹೇಳ್ತಾನೆ. ಇದರಿಂದ ಸಿಟ್ಟಾದ ಮೋಹನ್ ಮತ್ತೆ ಜಗಳ ಮಾಡ್ತಾನೆ. ಇವರಿಬ್ಬರ ನಡುವೆ ಮತ್ತೆ ಜಗಳ ಆಗುತ್ತೆ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಅನು ಜೀವನದಲ್ಲಿ ಒಂದು ದೊಡ್ಡ ಅವಕಾಶ ಬರುತ್ತದೆ. ಆಫೀಸ್ನಿಂದ ಅವಳಿಗೆ ದುಬೈ ಆಫರ್ ಬರುತ್ತದೆ. ಒಳ್ಳೆ ಪ್ರಮೋಷನ್, ಒಳ್ಳೆ ಸ್ಯಾಲರಿ, ಒಂದು ಕಡೆ ಹೊಸ ಜೀವನ ಶುರು ಮಾಡೋ ಅವಕಾಶ. ಆದರೆ ಈ ಪರಿಸ್ಥಿತಿಯಲ್ಲಿ ಮೋಹನ್ನ ಬಿಟ್ಟು ಹೋಗೋಕೆ ಅವನಿಗೆ ಮನಸ್ಸಾಗೋದಿಲ್ಲ. ಹೀಗಾಗಿ ಆ ಆಫರ್ನ ರಿಜೆಕ್ಟ್ ಮಾಡಿಬಿಡ್ತಾಳೆ. ಒಂದು ಕಡೆ ಗೊರಕೆ ಸಮಸ್ಯೆ, ಇನ್ನೊಂದು ಕಡೆ ಆಫೀಸ್ನಲ್ಲಿ ಬಾಸ್ನಿಂದ ಅವಮಾನ. ಇಷ್ಟೆಲ್ಲ ಒಟ್ಟಿಗೆ ಆಗ್ತಾ ಇದ್ದಾಗ ಮೋಹನ್ಗೆ ಜೀವನವೇ ಗೊಂದಲವಾಗಿ ಬಿಡುತ್ತೆ. ಅಂತ ಸಮಯದಲ್ಲಿ ಒಂದು ದಿನ ಮೋಹನ್ಗೆ ಅವರ ಅಕ್ಕನಿಂದ ಕಾಲ್ ಬರುತ್ತದೆ. ಕಾಲ್ನಲ್ಲಿ ಮಾತಾಡ್ತಿರ್ಬೇಕಾದ್ರೇನೆ ಅಕ್ಕನಿಗೆ ಅಚಾನಕ್ ಆಗಿ ಹೊಟ್ಟೆ ನೋವು ಶುರುವಾಗುತ್ತೆ. ತಕ್ಷಣವೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಆದ್ರೆ ಮಾಯಾಗೆ ಅಬಾರ್ಷನ್ ಆಗ್ಬಿಡುತ್ತೆ. ಮೊದಲಿಗೆ ಆಫರ್ನ ರಿಜೆಕ್ಟ್ ಮಾಡಿದ ಅನು, ಆದರೆ ಜೀವನದಲ್ಲಿ ನಡೀತಾ ಇರೋ ಘಟನೆಗಳೆಲ್ಲ ನೋಡ್ತಾ, ನನ್ನಿಂದಲೇ ಮೋಹನ್ ಜೀವನದಲ್ಲಿ ಇಷ್ಟೆಲ್ಲ ಕಷ್ಟಗಳು ಬರುತ್ತವೆ, ನಾನು ಅವನಿಗೆ ದುರಾದೃಷ್ಟ ಅಂತ ಆಲೋಚನೆ ಮಾಡ್ತಾಳೆ. ಅವಳ ಮನಸ್ಸಿನಲ್ಲಿ ಗಿಲ್ಟ್ ಹೆಚ್ಚಾಗುತ್ತೆ. ಅವನಿಂದ ದೂರ ಇದ್ದರೆ ಅವನಿಗೆ ಒಳ್ಳೇದಾಗುತ್ತೆ ಅನ್ನೋ ಭಾವನೆ ಬರುತ್ತೆ. ಕೊನೆಗೆ ಅವಳು ತನ್ನ ನಿರ್ಧಾರ ಬದಲಾಯಿಸಿ ದುಬೈ ಆಫರ್ಗೆ ಒಪ್ಕೊಂಡು ಅಲ್ಲಿಗೆ ಹೋಗೋಕೆ ರೆಡಿ ಆಗ್ತಾಳೆ. ಇನ್ನೊಂದ್ ಕಡೆ ಆಫೀಸ್ನಲ್ಲಿ ಆಲ್ರೆಡಿ ಪ್ರೆಷರ್ ಜಾಸ್ತಿ ಆಗಿರೋ ಮೋಹನ್ಗೆ ಮತ್ತೆ ಮ್ಯಾನೇಜರ್ ಮುಖಾಮುಖಿ ಆಗ್ತಾನೆ. ಈ ಸಲ ಮಾತಿಗೆ ಮಾತು ಬೆಳೆದು ಮತ್ತೆ ಜಗಳ ಆಗುತ್ತೆ. ಈ ಸಾರಿ ಮೋಹನ್ಗೆ ತುಂಬಾ ಸಿಟ್ಟು ಬಂದು ID ಕಾರ್ಡ್ನ ಕೊಟ್ಟು ಕೆಲಸ ಬಿಟ್ಟು ಹೊರಗೆ ಬಂದ್ಬಿಡ್ತಾನೆ. ಇಲ್ಲಿಯವರೆಗೆ ಕತೆ ತುಂಬಾ ಸೀರಿಯಸ್ ಆಗಿ ಹೋಗ್ತಿರುವಾಗ ಇಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಬರುತ್ತದೆ. ಏನಂದ್ರೆ ನಮ್ಮ ನಾಯಕಿಯಾದ ಅನುಗೆ ಈಗ ಗೊರಕೆ ಇಲ್ಲದೆ ನಿದ್ರೇನೆ ಬರೋದಿಲ್ಲ. ಹೌದು, ಅವಳು ಈ ಶಬ್ದಕ್ಕೆ ಎಷ್ಟು ಅಡಿಕ್ಟ್ ಆಗಿಬಿಟ್ಟಿರ್ತಾಳೆ ಅಂದ್ರೆ ಮೋಹನ್ ಪಕ್ಕದಲ್ಲಿಲ್ಲ ಅಂದ್ರೆ ಅವನ ಗೊರಕೆ ಇಲ್ಲದೆ ಅವಳಿಗೆ ನಿದ್ರೇನೇ ಬರಲ್ಲ. ಇಲ್ಲಿಯವರೆಗೆ ಸಮಸ್ಯೆ ಅನ್ನಿಸ್ತಿತ್ತು, ಆದ್ರೆ ಈಗ ಅದೇ ಅವಳಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಅವಳು ಇಯರ್ಫೋನ್ ಹಾಕೊಂಡು ಗೊರಕೆ ಸೌಂಡ್ ಹಾಕೊಂಡೇ ನಿದ್ರೆ ಮಾಡೋಕೆ ಶುರು ಮಾಡ್ತಾಳೆ. ಇನ್ನೇನು ಎಲ್ಲವೂ ಮುಗಿಯುತ್ತಾ ಇದೆ ಅನ್ನೋ ಸಮಯ. ಅನು ದುಬೈಗೆ ಹೋಗಕ್ಕೆ ಸಿದ್ಧವಾಗ್ತಾಳೆ. ಬ್ಯಾಗ್ ಪ್ಯಾಕ್, ಮನಸ್ಸು ಭಾರ, ಕಣ್ಣಲ್ಲಿ ನೀರು. ಮೋಹನ್ನಿಂದ ದೂರವಾಗೋ ಕ್ಷಣ ಬಂದೇ ಬಿಡ್ತು. ಮೋಹನ್ ಜೊತೆ ಕಳೆದ ಪ್ರತಿಯೊಂದು ಕ್ಷಣ ಅವನ ಗೊರಕೆ ಕೂಡ ನೆನಪಾಗಿ ಬರುತ್ತೆ. ನನಗೆ ಹೋಗಕ್ ಆಗಲ್ಲ ಅಂತ ನಿರ್ಧಾರ ಮಾಡ್ತಾಳೆ. ತಕ್ಷಣವೇ ದುಬೈ ಆಫರ್ನ ರಿಜೆಕ್ಟ್ ಮಾಡ್ತಾಳೆ. ಎಲ್ಲಾ ಮಾತುಗಳಿಂದ ದೊಡ್ಡ ಮೌನ ಮತ್ತು ಒಬ್ಬರನ್ನೊಬ್ಬರು ಒಪ್ಪಿಕೊಳ್ತಾರೆ. ಇಂತಿ ಇಬ್ಬರು ಮತ್ತೆ ಒಂದಾಗ್ತಾರೆ. ಮೋಹನ್ಗೆ ಗೊರಕೆ ಸಮಸ್ಯೆ ಹೋಗಲಿಲ್ಲ. ಅನುಗೆ ಅದೃಷ್ಟ ತಕ್ಷಣ ಬದಲಾಗಲಿಲ್ಲ. ಆದರೆ ಅವರಿಬ್ಬರು ಒಂದು ದೊಡ್ಡ ಸತ್ಯ ಕಲಿತರು. ಪ್ರೀತಿ ಅಂದ್ರೆ ಪರಿಪೂರ್ಣತೆ ಅಲ್ಲ, ಅಪೂರ್ಣತೆಗಳನ್ನು ಒಪ್ಪಿಕೊಳ್ಳೋದು. ಗುಡ್ ನೈಟ್ ಅನ್ನೋ ಈ ಸಿನಿಮಾ ನಮಗೆ ಹೇಳೋ ಪಾಠ ಏನಂದ್ರೆ ನಮ್ಮ ಸಮಸ್ಯೆಗಳು ನಮ್ಮನ್ನು ವ್ಯಾಖ್ಯಾನಿಸಬಾರದು, ನಮ್ಮ ಸಂಬಂಧಗಳು ನಮ್ಮನ್ನು ವ್ಯಾಖ್ಯಾನಿಸಬೇಕು. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.